ಆಕಾಶವಾಣಿ ಮಡಿಕೇರಿ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಗಂಧದ ಗೂಡಿದು ಕಲೆಗಳ ತೌರಿದು, ಕನ್ನಡ ನಾಡಿದು ಚಿನ್ನದ ಮಣ್ಣಿದು. ಕರುನಾಡ ಕನ್ನಡಿ, ಕರ್ನಾಟಕದ ಜಿಲ್ಲೆಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿ. ಕರುನಾಡ ಕನ್ನಡಿ. ಕರುನಾಡ ಕನ್ನಡಿ ಈ ಕಾರ್ಯಕ್ರಮ ಸರಣಿಯಲ್ಲಿ ಇವತ್ತು ನಾವು ಪರಿಚಯ ಮಾಡ್ತಾ ಇರುವಂತಹ ಜಿಲ್ಲೆ ಕೊಡಗು. ಕೊಡಗು ಎಂದ ಕೂಡಲೇ ಎಲ್ಲರ ಕಣ್ಣ ಮುಂದೆ ಬರೋದು ಇಲ್ಲಿನ ನಿಸರ್ಗ ಸೌಂದರ್ಯ, ಕೊಡವರ ವಿಶಿಷ್ಟ ಸಂಸ್ಕೃತಿ, ಸೈನಿಕ ಪರಂಪರೆ, ಹಾಕಿ ಕ್ರೀಡೆ, ಕೆಸರುಗದ್ದೆಯ ಆಟ, ಜೀವನದಿ ಕಾವೇರಿ, ಜಿಟಿಪಿಟಿ ಮಳೆ, ಮಂಜಿನ ಮುಸುಕು, ಹುತ್ತರಿಯ ಸಂಭ್ರಮ ಇತ್ಯಾದಿ. ಕೊಡಗಿನ ಬೆಡಗು ಬಿಂದಾಣಕ್ಕೆ ಮಾರುಹೋದ ಕವಿ ಪಂಜೆ ಮಂಗೇಶರಾಯರು ಕೊಡವರ ಶೌರ್ಯ, ಕಾವೇರಿಯ ಹಿರಿಮೆಯನ್ನ ತಮ್ಮ ಹುತ್ತರಿ ಹಾಡಿನಲ್ಲಿ ಕೊಂಡಾಡಿದ ರೀತಿ ಅನನ್ಯ. ಮೆರೆದರು ಅವರು ಸೋಲ್ಸಾವರಿಯರು, ಅವರು ಕಡುಗಲಿಗರಿಯರು, ಅವರೇ ಕೊಡಗಿನ ಹಿರಿಯರು. ಜನಸಂಖ್ಯೆಯ ಆಧಾರದಲ್ಲಿ ಕರ್ನಾಟಕದ ಅತ್ಯಂತ ಚಿಕ್ಕ ಹಾಗೂ ವಿಸ್ತೀರ್ಣದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಬಳಿಕ ಎರಡನೇ ಪುಟ್ಟ ಜಿಲ್ಲೆಯಾದ ಕೊಡಗು ರಾಜ್ಯದ ನೈಋತ್ಯ ದಿಕ್ಕಿನಲ್ಲಿದೆ. ಜಿಲ್ಲೆಯ ಒಟ್ಟು ವಿಸ್ತೀರ್ಣ 4,102 ಚದರ ಕಿಲೋಮೀಟರ್, ದಕ್ಷಿಣೋತ್ತರವಾಗಿ 96 ಕಿಲೋಮೀಟರ್ ಉದ್ದ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ 64 ಕಿಲೋಮೀಟರ್ ಅಗಲ ವಿಸ್ತಾರದಲ್ಲಿ ಕೊಡಗು ಜಿಲ್ಲೆ ಹರಡಿಕೊಂಡಿದೆ. ಕೊಡಗಿನ ಉತ್ತರಕ್ಕೆ ಹಾಸನ ಮತ್ತು ದಕ್ಷಿಣ ಕನ್ನಡ, ಪೂರ್ವಕ್ಕೆ ಮೈಸೂರು ಮತ್ತು ಹಾಸನ, ಪಶ್ಚಿಮಕ್ಕೆ ದಕ್ಷಿಣ ಕನ್ನಡ ಮತ್ತು ಕೇರಳ ರಾಜ್ಯ ಹಾಗೂ ದಕ್ಷಿಣಕ್ಕೆ ಕೇರಳದೊಂದಿಗೆ ಗಡಿಯನ್ನ ಹೊಂದಿಕೊಂಡಿದೆ. ಕರ್ನಾಟಕದಲ್ಲಿ ರೈಲು ಸಂಪರ್ಕವೊಂದ ಹೊಂದಿಲ್ಲದ ಏಕೈಕ ಜಿಲ್ಲೆ ಇದಾಗಿದೆ. ಕೊಡಗು ಸಮುದ್ರ ಮಟ್ಟದಿಂದ ಸುಮಾರು 4,000 ಅಡಿಗಳಷ್ಟು ಎತ್ತರದಲ್ಲಿದೆ. ತಡಿಯಂಡ ಮೋಳ್ ಬೆಟ್ಟ ಕೊಡಗಿನ ಅತ್ಯಂತ ಎತ್ತರದ ಶಿಖರವಾಗಿದ್ದು, ಎರಡನೆಯ ಅತಿ ಎತ್ತರದ ಬೆಟ್ಟ ಪುಷ್ಪಗಿರಿಯಾಗಿದೆ. ಕೊಡಗಿನ ಪ್ರಮುಖ ಆಡಳಿತ ಕೇಂದ್ರ ಮಂಜಿನ ನಗರಿ ಮಡಿಕೇರಿ. ಭೂಮಿ ತಬ್ಬಿದ್ಮೋಡಿದ್ದಂಗೆ, ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ, ಸಾಫಗಳ ತಿಟ್ಟಿಲ್ದಂಗೆ, ಮಡಿಕೇರಿ ಮೇಲ್ ಮಂಜು. ಭೂಮಿ ತಬ್ಬಿದ್ಮೋಡಿದ್ದಂಗೆ, ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ, ಸಾಫಗಳ ತಿಟ್ಟಿಲ್ದಂಗೆ, ಮಡಿಕೇರಿ ಮೇಲ್ ಮಂಜು. ಮಡ್ಗಿದ್ದಲ್ಲೇ ಮಡ್ಗಿದ್ದಂಗೆ, ಲಂಗರ್ ಬಿದ್ದಿದ್ದಡ್ಗಿದ್ದಂಗೆ, ತೀತ ಕತ್ತಿ ಹುಡುಗೋದಂಗೆ ಅಳ್ಳಾಡಲ್ದು ಮಂಜು. ತಾಯಿ ಮೊಗಿನೆತ್ಕೊಂಡಂಗೆ, ಒಂದಕ್ಕೊಂದು ಹತ್ಕೊಂಡಂಗೆ, ಮಡಿಕೇರಿನ ಎದೆ ಗೊತ್ಕೊಂಡ್ ಜೂಗಾಡ್ತಿತ್ತು ಮಂಜು. ಭೂಮಿ ತಬ್ಬಿದ್ ನೋಡಿದ್ದಂಗೆ,
ಬೆಳ್ಳಿ ಬಳ್ದಿದ್ರೋಡಿದ್ದಂಗೆ ತಾಪಗಳ ತಿಟ್ಟಿಲ್ದಂಗೆ ಮಡಿಕೇರಿ ಮೇಲ್ಮಂಜು. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಮಡಿಕೇರಿ ನಗರ ಸುಮಾರು 268 ಕಿಲೋಮೀಟರ್, ಮೈಸೂರಿನಿಂದ 118 ಕಿಲೋಮೀಟರ್, ಮಂಗಳೂರಿನಿಂದ 138 ಕಿಲೋಮೀಟರ್, ಹಾಸನದಿಂದ 104 ಕಿಲೋಮೀಟರ್ ಹಾಗೂ ಕೇರಳದ ಕಣ್ಣೂರಿನಿಂದ 112 ಕಿಲೋಮೀಟರ್ ದೂರದಲ್ಲಿದೆ. ಜಿಲ್ಲಾ ಕೇಂದ್ರ ಮಡಿಕೇರಿಯಿಂದ ಕೊಡಗಿನ ಇತರ ಪಟ್ಟಣಗಳಾದ ವಿರಾಜಪೇಟೆ 32 ಕಿಲೋಮೀಟರ್, ಕುಶಾಲನಗರ 30 ಕಿಲೋಮೀಟರ್ ಹಾಗೂ ಸೋಮವಾರಪೇಟೆ 42 ಕಿಲೋಮೀಟರ್ ದೂರದಲ್ಲಿದೆ. 2011ರ ಜನಗಣತಿಯ ಪ್ರಕಾರ ಕೊಡಗಿನ ಜನಸಂಖ್ಯೆ 5,54,763 ಆಗಿತ್ತು. ಕೊಡಗು ಜಿಲ್ಲೆ ಪ್ರಸ್ತುತ 5 ತಾಲೂಕುಗಳನ್ನು ಹೊಂದಿದೆ. ಮಡಿಕೇರಿ, ವಿರಾಜಪೇಟೆ, ಸೋಮವಾರಪೇಟೆ, ಪೊನ್ನಂಪೇಟೆ ಹಾಗೂ ಕುಶಾಲನಗರ. 2 ವಿಧಾನಸಭಾ ಕ್ಷೇತ್ರಗಳಾದ ಮಡಿಕೇರಿ ಹಾಗೂ ವಿರಾಜಪೇಟೆ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿಂದ ಚುನಾಯಿಸಲ್ಪಡುವ 1 ವಿಧಾನ ಪರಿಷತ್ ಕ್ಷೇತ್ರ, ಮೈಸೂರು ಭಾಗದೊಂದಿಗೆ ಸೇರಿರುವ 1 ಲೋಕಸಭಾ ಕ್ಷೇತ್ರವೊಂದು ಕೊಡಗು ಒಳಗೊಂಡಿದೆ. ಹಾಲೇರಿ ವಂಶದ 3ನೆಯ ರಾಜನಾದ ಮುದ್ದುರಾಜನು 1681ರಲ್ಲಿ ಮಡಿಕೇರಿಯಲ್ಲಿಂದ ಕೋಟೆ ಮತ್ತು ಅರಮನೆಯನ್ನ ನಿರ್ಮಿಸಿ ಆ ಸ್ಥಳವೊಂದ ಮುದ್ದು ರಾಜಕೇರಿ ಎಂಬ ಹೆಸರಿನಿಂದ ಕರೆದು ಆ ಹೆಸರು ಮುಂದೆ ಮುದ್ದುಕೇರಿ, ನಂತರ ಮಡಿಕೇರಿ ಎಂದಾಯಿತು ಎನ್ನಲಾಗಿದೆ. ಮಂಜು ಮಂಜುಳವಿ ಮಡಿಕೇರಿ, ಮಡಿಕೇರಿ ಜೊತೆ ಮದನಾರಿ, ಹಿಮದ ಜೊತೆಗೆ ಸುಮದ ಬೆಸುಗೆ. ತಾಯಿ ಮನೆಯಲ್ಲಿ ಕಾವೇರಿ, ಕಾವೇರಿ ಜೊತೆ ಸಹಚಾರಿ, ಪುತ್ತರಿ ಜೊತೆಗೆ ಪುತ್ತರಿ ಬೆಸುಗೆ. ಪ್ರಣಯ ಕಾಶಿ ಕೊಡಗಿನ ಮೇಲೆ ಮಲ್ಲೆ ಮುತ್ತಿನ ಸರಮಾಲೆ, ಹಸಿರು ಕಡಲ ಗಿರಿಗಳ ಮೇಲೆ ಪ್ರೇಮ ತುಂಬಿದೆ ಕರೆಯೋಲೆ. ಹಾಲೇರಿ ವಂಶದ ಕೊನೆಯ ರಾಜ ಚಿಕ್ಕವೀರ ರಾಜೇಂದ್ರನ ಆಳ್ವಿಕೆಯ ಕಾಲದಲ್ಲಿ 1834ರಲ್ಲಿ ಕೊಡಗು ಬ್ರಿಟಿಷರ ಆಡಳಿತಕ್ಕೆ ಒಳಗಾಯಿತು. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ಕಹಳೆ ಕೊಡಗಿನಲ್ಲಿ ಮೊದಲು ಮೊಳಗಿದ್ದು ಅಮರಸುಳ್ಯ ದಂಗೆಯ ಮೂಲಕ. 1934ರ ಫೆಬ್ರವರಿ 21ರಂದು ಮಹಾತ್ಮ ಗಾಂಧೀಜಿಯವರು ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ್ದು 3 ದಿನಗಳ ಕಾಲ ಕೊಡಗಿನಲ್ಲಿ ತಂಗಿದ್ದರು. ಗಾಂಧೀಜಿಯವರು ಮಡಿಕೇರಿಯಲ್ಲಿ ಭಾಷಣ ಮಾಡಿದ ಸ್ಥಳ ಗಾಂಧಿ ಮಂಟಪ ಎಂದು ಹೆಸರನ್ನ ಪಡೆಯಿತು. ಕೊಡಗು ಎನ್ನುವ ಪದ ಕುಡು ಮಲೆನಾಡು ಎಂಬುದರ ರೂಪಾಂತರ ಎನ್ನಲಾಗಿದೆ. ಬ್ರಿಟಿಷರು ಕೊಡಗನ್ನ ಕೂರ್ಗ್, ಮಡಿಕೇರಿಯನ್ನ ಮರ್ಕೆರ ಅಂತ ಕರೆದರು. 1977ರಲ್ಲಿ ಕೊಡಗು ಎಂದು ನಾಮಕರಣ ಮಾಡಲಾಯಿತು. ದಕ್ಷಿಣದ ಕಾಶ್ಮೀರ, ಭಾರತದ ಸ್ಕಾಟ್ಲ್ಯಾಂಡ್ ಎಂಬ ಬಿರುದುಗಳಿಗೆ ಕೊಡಗಿನ ರಮಣೀಯ ಪ್ರಕೃತಿ ಸಾಕ್ಷಿಯಾಯಿತು. ಕೊಡಗಿನ ಹವಾಮಾನ ಶೀತಲ ಹಿಮಕರ. ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಆಗಸ್ಟ್ವರೆಗೆ ಮುಂಗಾರಿಂದ ಜಡಿಮಳೆ, ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ ಹಿಂಗಾರಿಂದ ತಿಳಿಮಳೆ, ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಚಳಿಗಾಲ, ಮಾರ್ಚ್ನಿಂದ ಮೇವರೆಗೆ ಬೇಸಿಗೆ. ಭಾಗಮಂಡಲ ಜಿಲ್ಲೆಯಲ್ಲಿಯೇ ಅತ್ಯಧಿಕ ಮಳೆ ಬೀಳುವ ಪ್ರದೇಶವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಪ್ರಮುಖ ವಾಣಿಜ್ಯ ಬೆಳೆಗಳೆಂದರೆ ಕಾಫಿ, ಏಲಕ್ಕಿ, ಕರಿಮೆಣಸು, ಕಿತ್ತಳೆ, ಭತ್ತ ಇತ್ಯಾದಿ. ಕಿತ್ತಳೆ ಕೊಡಗಿನ ಮುಖ್ಯ ಹಣ್ಣಿನ ಬೆಳೆಯಾಗಿದೆ. ಕೊಡಗು ಕಿತ್ತಳೆ ಎಂದರೆ ಅದು ಬಹು ಬೇಡಿಕೆಯ ಹಣ್ಣು. ಕೊಡಗಿನ ಕಿತ್ತಳೆ ರುಚಿಗೆ ಎಷ್ಟೊಂದು ಜನಪ್ರಿಯವಾಗಿದೆ ಎಂದರೆ ಹಳೆಯ ಸಿನಿಮಾವೊಂದರಲ್ಲೂ ಕೊಡಗಿನ ಕಿತ್ತಳೆ ತನ್ನ ಹೆಸರನ್ನ ಪಡೆದುಕೊಂಡಿತ್ತು. ಕಿತ್ಲೆ ಹಣ್ಣು, ಕಿತ್ಲೆ ಹಣ್ಣು ಹೇಗಪ್ಪ? 50 ಪೈಸಾ ಮೂರಮ್ಮ. ಸಿಹಿಯಾಗಿದ್ಯಾ? ಇದು ಕೊಡಗಿನ ಕಿತ್ಲನಮ್ಮ, ತಿನ್ನೋಡಿ ಕಾಸು ಕೊಡಿ. ಅಯ್ಯೋ, ಪರವಾಗಿಲ್ಲಮ್ಮ. ಕಿತ್ಲೆ, ಕೊಡಗಿನ ಕಿತ್ಲೆ. ಇನ್ನು ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಪ್ರದೇಶಗಳಲ್ಲಿ ತೆಂಗು, ಅಡಿಕೆ, ಬಾಳೆ ಇತ್ಯಾದಿ ಬೆಳೆಗಳನ್ನು ಕೂಡ ಬೆಳೆಯಲಾಗ್ತಾ ಇದೆ. ಜೇನು ಕೃಷಿಯಲ್ಲೂ ಹಲವರು ತೊಡಗಿಸಿಕೊಂಡಿದ್ದಾರೆ. ಕೊಡಗಿನ ಅರಣ್ಯ ಪ್ರದೇಶಗಳಲ್ಲಿ ಶ್ರೀಗಂಧ, ಅತ್ತಿಮರ, ಬೀಟೆ, ಹೊಂದೆ, ತೇಗ, ಧೂಪದ ಮರಗಳು ಹೆಚ್ಚಾಗಿ ಕಂಡುಬರುತ್ತವೆ. ಮಣ್ಣಿನ ವಿಧಗಳಲ್ಲಿ ಕೆಂಪು ಮಣ್ಣು, ಕಪ್ಪು ಮಣ್ಣು, ಕಲ್ಲು ಮಿಶ್ರಿತ ಕೆಂಪು, ಮರಳು ಮಿಶ್ರಿತ ಜೇಡಿ,
ಜೇಡಿ ಮೆಕ್ಕಲು ಮಣ್ಣನ್ನ ಈ ಜಿಲ್ಲೆಯ ಪ್ರದೇಶಗಳು ಹೊಂದಿವೆ. ಕೊಡಗಿನಲ್ಲಿ ಹರಿಯುವ ನದಿಗಳಲ್ಲಿ ಕನ್ನಡ ನಾಡಿನ ಜೀವನದಿ ಎಂದೇ ಪ್ರಸಿದ್ಧವಾಗಿರುವ ಕಾವೇರಿ ಇಲ್ಲಿನ ಪ್ರಮುಖ ನದಿಯಾಗಿದೆ. ಕನ್ನಡದ ಷಡಕ್ಷರ ದೇವ ಕವಿಯಿಂದ ಭೂಮಂಡಲದ ಕಾಮಧೇನು ಅಂತ ಕರೆಯಲ್ಪಟ್ಟಿರುವ ಕಾವೇರಿ ನದಿಗೆ ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರದಲ್ಲಿ ಅಣೆಕಟ್ಟೆಯನ್ನ ನಿರ್ಮಿಸಲಾಯಿತು. ಕನ್ನಂಬಾಡಿ ಅಣೆಕಟ್ಟೆ ಎಂಬುದು ಇದರ ಜನಪ್ರಿಯ ಹೆಸರು. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿಯೊಂದಿಗೆ ಕನ್ನಿಕೆ ಹಾಗೂ ಸುಜ್ಯೋತಿ ಎಂಬ ಇತರ 2 ನದಿಗಳು ಒಂದುಗೂಡುತ್ತವೆ. ತಲಕಾವೇರಿ ಉಗಮ ಸ್ಥಾನದಿಂದ ಆರಂಭಗೊಂಡು ಹರಿಯುವ ಕಾವೇರಿ ನದಿಯು ಸುಮಾರು 80 ಕಿಲೋಮೀಟರ್ ದೂರದವರೆಗೆ ಕೊಡಗಿನ ಗಡಿಯನ್ನ ಕ್ರಮಿಸಿ ಬಳಿಕ ಜಿಲ್ಲೆಯಿಂದ ಹೊರಗೆ ಹರಿಯುತ್ತದೆ. ನಂತರ ಮೈಸೂರು, ಮಂಡ್ಯ ಜಿಲ್ಲೆಗಳಲ್ಲಿ ಪ್ರವಹಿಸಿ ತಮಿಳುನಾಡಿನ ಪುಂಪುಹಾರ್ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತದೆ. ಕೊಡಗಲ್ಲಿ ಕಾವೇರಿ ನೀ ಹುಟ್ಟಿ ಹರಿವೆ, ಮಂಡ್ಯದ ಮಣ್ಣಲ್ಲಿ ಹೊನ್ನನ್ನು ಬೆಳೆವೆ. ಕೊಡಗಲ್ಲಿ ಕಾವೇರಿ ನೀ ಹುಟ್ಟಿ ಹರಿವೆ, ಮಂಡ್ಯದ ಮಣ್ಣಲ್ಲಿ ಹೊನ್ನನ್ನು ಬೆಳೆವೆ. ತಲಕಾಡು ಮರಳಲ್ಲಿ ನೀ ಮುಕ್ತ ಚೆಲುವೆ, ಬ್ಲಫಲ್ಲಿ ಜಲಧಾರೆ ಬಾನಿಂದ ಇಳಿವೆ, ಹರಿಯುವೆ ಅಲ್ಲಿ ಧುಮುಕುವೆ ಇಲ್ಲಿ. ಹೇಮಾವತಿ, ಲಕ್ಷ್ಮಣತೀರ್ಥ, ಹಾರಂಗಿ, ಬರಪೊಳೆ, ಕಂದಿಕೆ, ಚಿಕ್ಲಿಹೊಳೆ, ಕುಮಾರಧಾರ, ಹಟ್ಟಿಹೊಳೆ ಮುಂತಾದ ಉಪನದಿಗಳು ಅನೇಕ ಹೊಳೆಗಳು ಕೊಡಗಿನಲ್ಲಿ ಹರಿಯುತ್ತವೆ. ಕೊಡಗಿನ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಹುಲಿ, ಚಿರತೆಗಳು ಹಾಗೂ ಪುಷ್ಪಗಿರಿ, ಸಂಪಾಜೆ, ಬ್ರಹ್ಮಗಿರಿ, ಮಾಕುಟ್ಟ, ಭಾಗಮಂಡಲ, ನಾಗರಹೊಳೆ, ತಿತಿಮತಿಯ ಪ್ರದೇಶಗಳಲ್ಲಿ ಆನೆಗಳಿವೆ. ಗೋಣಿಕೊಪ್ಪದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಚಟ್ಟಳ್ಳಿಯ ಕಿತ್ತಳೆ ಕೃಷಿ ಕೇಂದ್ರ, ಕಾಫಿ ಸಂಶೋಧನಾ ಕೇಂದ್ರ, ಅಪ್ಪಂಗಳದ ಏಲಕ್ಕಿ ಸಂಶೋಧನಾ ಕೇಂದ್ರ, ಭಾಗಮಂಡಲದ ಜೇನು ಕೃಷಿ ತರಬೇತಿ ಕೇಂದ್ರ, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಜಿಲ್ಲೆಯಲ್ಲಿ ಮುಖ್ಯ ಬೆಳೆಯಾದ ಕಾಫಿ ಹಾಗೂ ಇತರ ಬೆಳೆಗಳಿಗೆ ಸಂಬಂಧಿಸಿದ ಪ್ರಮುಖ ಸಂಸ್ಥೆಗಳಾಗಿವೆ. ನಡೆದು ನೋಡ ಕೊಡಗಿನ ಬೆಡಗಂ ಎಂದರು ಡಿವಿಜಿಯವರು. ಇನ್ನು ಕೊಡಗಿನ ಪ್ರವಾಸಿ ತಾಣಗಳತ್ತ ನೋಡುವುದಾದರೆ ಮಂಜಿನ ನಗರಿ ಮಡಿಕೇರಿಯ ಉದ್ಯಾನವನ ರಾಜಾಸೆಟ್, ಐತಿಹಾಸಿಕ ಕೋಟೆ ಮತ್ತು ಅರಮನೆ, ಪ್ರಾಚ್ಯ ವಸ್ತು ಸಂಗ್ರಹಾಲಯ, ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯ, ಮಹದೇವಪೇಟೆ ರಸ್ತೆಯ ಕೊನೆಯಲ್ಲಿ ಸಿಗುವ ರಾಜರ ಗದ್ದುಗೆ, ಮಡಿಕೇರಿಯಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿನ ಅಬ್ಬಿ ಜಲಪಾತ, 20 ಕಿಲೋಮೀಟರ್ ದೂರದ ಮಾಂದಲ್ಪಟ್ಟಿ ಎಂಬ ಮಂಜು ಮುಸುಕಿದ ಗಿರಿಶಿಖರ, ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಸಾಗಿದರೆ ಬಿಳಿಗೇರಿ ಬಳಿಯ ಮಕ್ಕಳ ಗುಡಿಬೆಟ್ಟ, ಮಡಿಕೇರಿಯಿಂದ 40 ಕಿಲೋಮೀಟರ್ ದೂರದ ನಾಲ್ಕುನಾಡು ಅರಮನೆ, 48 ಕಿಲೋಮೀಟರ್ ದೂರದಲ್ಲಿ ಕೊಡಗಿನ ಅತ್ಯಂತ ಎತ್ತರದ ಬೆಟ್ಟ ತಡಿಯಂಡಮೋಳ್, 95 ಕಿಲೋಮೀಟರ್ ದೂರದ ನಾಗರಹೊಳೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, 34 ಕಿಲೋಮೀಟರ್ ದೂರದ ಶ್ರೀ ಪಾಡಿ ಇಗ್ಗುತಪ್ಪ ದೇವಾಲಯ, 28 ಕಿಲೋಮೀಟರ್ ದೂರದ ಕುಶಾಲನಗರ ಸಮೀಪದ ಕಾವೇರಿ ನಿಸರ್ಗಧಾಮ, ವಿರಾಜಪೇಟೆಯಿಂದ 32 ಕಿಲೋಮೀಟರ್ ದೂರದ ಬರಪೊಳೆ ಜಲಪಾತ ಅಥವಾ ಸಾರತ್ ಅಬ್ಬಿ, ವಿರಾಜಪೇಟೆ ತಾಲೂಕಿನ ಇರ್ಪು ಜಲಪಾತ, ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಜಲಪಾತ, ಐತಿಹಾಸಿಕ ಹೊನ್ನಮ್ಮನ ಕೆರೆ, ದುಬಾರೆ ಸಾಕಾನೆ ಶಿಬಿರ, ಹಾರಂಗಿ ಜಲಾಶಯ, ಇನ್ನೂ ಅನೇಕ ನಯನ ಮನೋಹರವಾದ ದೃಶ್ಯ ವೈಭವಗಳು ಪ್ರವಾಸಿಗರ ಆಕರ್ಷಣೀಯ ಕೇಂದ್ರಗಳು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಗಂಧದ ಗೂಡಿದು ಕಲೆಗಳ ತೌರಿದು, ಕನ್ನಡ ನಾಡಿದು ಚಿನ್ನದ ಮಣ್ಣಿದು. ಕರುನಾಡ ಕನ್ನಡಿ ಕರ್ನಾಟಕದ ಜಿಲ್ಲೆಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು BS ರಫೀಕ್ ಅಹಮದ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.